ಎಲ್ಲರಿಗೂ ನಮಸ್ಕಾರ. 2023ನೇ ಸಾಲಿನಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಡೆಸಲಾಗಿರುವಂತಹ ಕೆಸೆಟ್ ಪರೀಕ್ಷೆಯ ಪತ್ರಿಕೆ 1ರ ಪ್ರಶ್ನೋತ್ತರಗಳನ್ನು ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಸೊ ಅದರ ಮುಂದುವರೆದಂತಹ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಕಳೆದ ತರಗತಿಯಲ್ಲಿ ನಾವು 8ನೇ ಪ್ರಶ್ನೆಯನ್ನು ಕೂಡ ನೋಡಿದ್ವಿ. ಯಾವುದು ಉನ್ನತ ಶಿಕ್ಷಣದ ಸ್ವತಂತ್ರ ಸಂಸ್ಥೆ ಆಗಿರಲಾಗದು ಅಂತ ಹೇಳಿ. ಸೊ ಆನ್ಸರ್ ಬಂದು ಅಂಗಸಂಸ್ಥೆ ಕಾಲೇಜುಗಳಾಗಿರುತ್ತೆ. ನಂತರದಲ್ಲಿ ವಿವಿಧ ವಿಶ್ವವಿದ್ಯಾನಿಲಯಗಳೊಂದಿಗೆ ಕಲಿಕೆಯ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವ ವಿಶ್ವವಿದ್ಯಾನಿಲಯವನ್ನು ಹೀಗೆ ಕರೀಬಹುದು ಅಂತ ಹೇಳಿ. ಸೊ ಅದನ್ನು ನಾವು ಮೇಟಾ ವಿಶ್ವವಿದ್ಯಾನಿಲಯ ಅಂತ ಹೇಳಿದ್ವಿ. ಸೊ ಈ ಒಂದು ವಿಶ್ವವಿದ್ಯಾನಿಲಯಗಳ ಕುರಿತು ನಾವು ಇವತ್ತು ಅಧ್ಯಯನವನ್ನು ಮಾಡೋಣ. ಸೊ ಮೇಟಾ ಯೂನಿವರ್ಸಿಟಿ ಅಂತ ಹೇಳಿ, ದ ಮೇನ್ ಪರ್ಪಸ್ ಆಫ್ ದ ಮೇಟಾ ಯೂನಿವರ್ಸಿಟಿ ಈಸ್ ಟು ಶೇರ್ ಲರ್ನಿಂಗ್ ರಿಸೋರ್ಸ್ with a different university by using the latest technologies available in the order to enable the student to benefit from the learning resources available in the different institutions ಅಂತ ಹೇಳಿ. ಸೊ ಮೇಟಾ ಯೂನಿವರ್ಸಿಟಿಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಆ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಜಾರಿಯಾಗುವಂತಹ ಪಠ್ಯಕ್ರಮದ ವಿಷಯಗಳಾಗಿರ್ಬೋದು ಅಥವಾ ಕಲಿಕೆಗೆ ಸಹಾಯವಾಗುವಂತಹ ಸಂಪನ್ಮೂಲಗಳಾಗಿರ್ಬೋದು. ಸೊ ಪ್ರತಿಯೊಂದು ಸಂಪನ್ಮೂಲಗಳನ್ನು ಇತರೆಯ ಒಂದು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಈ ಒಂದು ಸಂಪನ್ಮೂಲವನ್ನು ಪಡೀಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮೇಟಾ ಯೂನಿವರ್ಸಿಟಿಗಳು ಕೂಡ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ನ ಅಂಡರಲ್ಲಿ ಬರುವಂತಹ ಯೂನಿವರ್ಸಿಟಿಗಳಾಗಿರುತ್ತೆ. ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಮೇಟಾ ಯೂನಿವರ್ಸಿಟಿ ಯಾವುದು ಅಂತ ಹೇಳಿದ್ರೆ ಅದು ದೆಹಲಿ ಯೂನಿವರ್ಸಿಟಿ ಆಗಿರುತ್ತೆ. ಅದು 2012ರಲ್ಲಿ. ಸೊ ಮುಂದಿನ ವಿಚಾರ ನೋಡೋಣ. ಸೊ ಸಂಯೋಜಿತ ಕಾಲೇಜುಗಳು ಅಂತ ಹೇಳಿ, ಸೊ ಇದನ್ನು ನಾವು ಅಫಿಲಿಯೇಟೆಡ್ ಕಾಲೇಜು ಅಂತಲೂ ಕೂಡ ಕರಿಬೋದು, ಅಥವಾ ಅಂಗಸಂಸ್ಥೆ ಕಾಲೇಜುಗಳು ಅಥವಾ ಅಂಗಸಂಸ್ಥೆ ವಿಶ್ವವಿದ್ಯಾನಿಲಯಗಳು ಅಂತಲೂ ಕೂಡ ಕರಿಬಹುದಾಗಿರುತ್ತೆ. ಈ ಒಂದು ಕಾಲೇಜುಗಳು ಅವು ಸಂಯೋಜಿತವಾಗಿರುವ ವಿಶ್ವವಿದ್ಯಾನಿಲಯದಿಂದ ನೇರವಾಗಿ ನಿಯಂತ್ರಣ ಮಾಡಲ್ಪಟ್ಟಿರುತ್ತೆ. ಪಠ್ಯಕ್ರಮ ಆಗಿರ್ಬೋದು, ಪರೀಕ್ಷಾ ವ್ಯವಸ್ಥೆ ಆಗಿರ್ಬೋದು, ಶೈಕ್ಷಣಿಕ ನಿಯಮಗಳನ್ನು ಕೂಡ ಯಾವ ಒಂದು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಅವರು ಸಂಯೋಜಿತಲ್ಪಟ್ಟಿರ್ತಾರೋ ಸೊ ಆ ಒಂದು ವಿಶ್ವವಿದ್ಯಾನಿಲಯದ ನಿಯಮಗಳನ್ನು ಇವರು ಅನುಸರಿಸಬೇಕಾಗಿರುತ್ತೆ. ಜೊತೆಗೆ ಅವರು ಯಾವುದೇ ರೀತಿಯಾಗಿ ಸ್ವತಂತ್ರವಾಗಿ ತಮ್ಮ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ವಿನ್ಯಾಸಗೊಳಿಸಲು ಅಥವಾ ಮಾರ್ಪಡಿಸಲು ಸ್ವತಂತ್ರವಿರೋದಿಲ್ಲ. ಸೊ ಇದು ಒಂದು ಯೂನಿವರ್ಸಿಟಿ ಅಂಡರಲ್ಲಿ ಬರುತ್ತೆ. ಉದಾಹರಣೆಗೆ ಕೊಡಬೇಕಂದ್ರೆ ಮೈಸೂರು ಯೂನಿವರ್ಸಿಟಿ ಅಂತ ತೆಗೆದುಕೊಂಡಾಗ ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ಇತರೆ ಜಿಲ್ಲೆಗಳಲ್ಲೂ ಕೂಡ ಮೈಸೂರು ಯೂನಿವರ್ಸಿಟಿ ಅಡಿಯಲ್ಲಿರುವಂತಹ ಹಲವಾರು ಸಂಯೋಜಿತ ಕಾಲೇಜುಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಆ ಪ್ರತಿಯೊಂದು ಕಾಲೇಜುಗಳು ಏನು ಮಾಡಬೇಕಾಗತ್ತೆ ಅಂದರೆ, ಯೂನಿವರ್ಸಿಟಿ ಯಾವ ಒಂದು ಪರೀಕ್ಷಾ ವಿಧಾನನ ತಗೊಂಡು ಬಂದಿದೆ, ಪಠ್ಯಕ್ರಮಗಳನ್ನು ತಗೊಂಡು ಬಂದಿದೆ, ಯಾವೆಲ್ಲ ರೀತಿಯಾದಂಥ ನಿಯಮಗಳಿದೆ, ಆ ನಿಯಮಗಳನ್ನು ನಾವೇನು ಮಾಡಬೇಕಂದ್ರೆ ಆ ಎಲ್ಲ ಕಾಲೇಜುಗಳು ಅನುಸರಿಸಬೇಕಾಗತ್ತೆ. ಅವರಿಗೆ ಯಾವುದೇ ರೀತಿಯಾಗಿ ಸ್ವತಂತ್ರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇರೋದಿಲ್ಲ. ಅಂತಹ ಕಾಲೇಜುಗಳನ್ನು ನಾವು ಸಂಯೋಜಿತ ಕಾಲೇಜುಗಳು ಅಂತ ಕರಿತೀವಿ. ಆಯಿತಾ? ಅವರಿಗೇನಾದ್ರೂ ಸ್ವತಂತ್ರ ಇದ್ದರೆ, ಪರೀಕ್ಷೆ ವಿಚಾರಗಳಾಗಿರ್ಬೋದು, ಕಾನೂನುಗಳಾಗಿರ್ಬೋದು, ಅಥವಾ ಪಠ್ಯಕ್ರಮ ಆಗಿರ್ಬೋದು, ಸೊ ಅಂತಹ ವಿಚಾರಗಳಲ್ಲಿ ಅವುಗಳನ್ನು ವಿನ್ಯಾಸಗೊಳಿಸಲಿಕ್ಕೆ ಅವರಿಗೆ ಅವಕಾಶ ಇದ್ದರೆ, ಸ್ವತಂತ್ರ ಇದ್ದರೆ, ಅವುಗಳನ್ನು ನಾವು ಸ್ವಾಯತ್ತ ಕಾಲೇಜುಗಳು ಅಥವಾ ಅಟೋನಾಮಸ್ ಕಾಲೇಜುಗಳು ಅಂತ ಹೇಳಿ ಕರಿತೀವಿ. ಸೊ ಈ ಅಟೋನಾಮಸ್ ಕಾಲೇಜುಗಳು ಅಂತ ಹೇಳಿದ್ರೆ ಇವು ವಿಶ್ವವಿದ್ಯಾನಿಲಯದ ಅನುದಾನ ಆಯೋಗ ಅಂದರೆ UGC ಅಥವಾ ಆಯಾ ರಾಜ್ಯ ವಿಶ್ವವಿದ್ಯಾನಿಲಯದಿಂದ ಸ್ವಾಯತ್ತತೆಯನ್ನು ಪಡೆದಂಥ ಕಾಲೇಜುಗಳು ಆಗಿರುತ್ತೆ. ಅವು ವಿಶ್ವವಿದ್ಯಾಲಯದೊಂದಿಗೆ ಸಂಯೋಜಿತವಾಗಿದ್ದರೂ ಕೂಡ ತಮ್ಮದೇ ಆದ ಪಠ್ಯಕ್ರಮ, ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸುವ ಸ್ವತಂತ್ರವನ್ನು ಹೊಂದಿರುತ್ತೆ. ಸೊ ಹಾಗಾಗಿ ಇದು ಕೂಡ UGC ಅಂಡರಲ್ಲಿ ಬರುವಂತಹ ಒಂದು ಯೂನಿವರ್ಸಿಟಿಯೇ ಆಗಿರುತ್ತೆ ಅಥವಾ ಕಾಲೇಜ್ ಆಗಿರುತ್ತೆ. ಹಾಗೆ ನಮ್ಮ ರಾಜ್ಯ ಸರ್ಕಾರ ಅಥವಾ ನಮ್ಮ ರಾಜ್ಯದಲ್ಲಿರುವಂತಹ ಒಂದು ವಿಶ್ವವಿದ್ಯಾನಿಲಯದಿಂದ ಅವು ಸ್ವಾಯತ್ತತೆಯನ್ನು ಪಡ್ಕೊಂಡಿರ್ತವೆ ಮತ್ತು ಸಂಯೋಜಿತವಾಗಿದ್ದರೂ ಕೂಡ ಅವು ಪರೀಕ್ಷಾ ವಿಚಾರದಲ್ಲಾಗಿರ್ಬೋದು, ಪಠ್ಯಕ್ರಮ ವಿಚಾರದಲ್ಲಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಅವರಿಗೆ ಒಂದು ಸ್ವತಂತ್ರ ಇರುತ್ತೆ. ಸೊ ಹಾಗಾಗಿ ಅಂತಹ ಕಾಲೇಜುಗಳನ್ನು ನಾವು ಅಟೋನಾಮಸ್ ಕಾಲೇಜುಗಳು ಅಂತ ಹೇಳಿ ಕರಿತೀವಿ. ಓಕೆ, ಮುಂದಿನ ಒಂದು ಯೂನಿವರ್ಸಿಟಿ ಯಾವುದು ಅಂದರೆ ಡೀಮ್ಡ್ ಒಂದು ಯೂನಿವರ್ಸಿಟಿ ಅಂತ ಹೇಳಿ ಕರಿತೀವಿ. ವಿಶ್ವವಿದ್ಯಾನಿಲಯಗಳಲ್ಲದ ಉನ್ನತ ಶಿಕ್ಷಣ ಸಂಸ್ಥೆಗಳು ಅವುಗಳ ಉನ್ನತ ಮಟ್ಟದ ಶಿಕ್ಷಣವನ್ನು ಗುರುತಿಸಿ ವಿಶ್ವವಿದ್ಯಾಲಯದ ಸ್ಥಾನಮಾನವನ್ನು ನೀಡಲಾಗುತ್ತೆ. ಡೀಮ್ಡ್ ವಿಶ್ವವಿದ್ಯಾನಿಲಯ ಸ್ಥಾನಮಾನವನ್ನು ಕೂಡ UGC ನೀಡುತ್ತೆ.
ಡೀಮ್ಡ್ ವಿಶ್ವವಿದ್ಯಾನಿಲಯ ಸ್ಥಾನಮಾನವು ಆ ಸಂಸ್ಥೆಗಳು ಮತ್ತು ಸಂಶೋಧನಾ ಕೇಂದ್ರಗಳ ಕೋರ್ಸ್, ಕೆಲಸ ಮತ್ತು ಪಠ್ಯಕ್ರಮವನ್ನು ನಿಗದಿಪಡಿಸುವಲ್ಲಿ ಸಂಪೂರ್ಣವಾದ ಸ್ವಾಯತ್ತತೆಯನ್ನು ಶಕ್ತಗೊಳಿಸುವುದಲ್ಲದೆ ವಿದ್ಯಾರ್ಥಿಗಳ ಪ್ರವೇಶ, ಶುಲ್ಕ, ಬೋಧನೆಗೆ ತನ್ನದೇ ಆದ ಮಾರ್ಗಸೂಚಿಗಳನ್ನು ಹೊಂದಲು ಅವಕಾಶವನ್ನು ಕೂಡ ಮಾಡಲಾಗುತ್ತೆ. ಸೊ ನಮ್ಮ ದೇಶದಲ್ಲಿ 100 ಡೀಮ್ಡ್ ವಿಶ್ವವಿದ್ಯಾನಿಲಯಗಳಿದೆ. ಉದಾಹರಣೆಗೆ ಹೇಳಬೇಕಂದ್ರೆ ನಮ್ಮ ಬೆಂಗಳೂರಿನಲ್ಲಿರುವಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಿರ್ಬೋದು, ಅಥವಾ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಆಗಿರ್ಬೋದು. ಸೊ ಇವುಗಳೇನು ಅಂತ ಅಂದರೆ ಉನ್ನತ ಶಿಕ್ಷಣ ಸಂಸ್ಥೆಗಳಾಗಿರುತ್ತೆ. ಇವುಗಳಿಗೂ ಕೂಡ ಸ್ವಾಯತ್ತತೆಯನ್ನು ನೀಡಿರ್ತಾರೆ. ಪರೀಕ್ಷೆ ಆಗಿರ್ಬೋದು, ಪಠ್ಯಕ್ರಮ ಆಗಿರ್ಬೋದು, ಎಲ್ಲವನ್ನೂ ಕೂಡ ಇವರು ಸ್ವತಂತ್ರವಾಗಿ ನಿಗದಿಯನ್ನು ಪಡಿಸ್ಬೋದಾಗಿರುತ್ತೆ. ಹಾಗಾಗಿ ಇವು ಕೂಡ UGC ಅಂಡರಲ್ಲಿ ಒಂದು ಶಿಕ್ಷಣವನ್ನು ನೀಡುವಂತಹ ಸಂಸ್ಥೆಗಳಾಗಿರುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿರುತ್ತೆ. ನಂತರದಲ್ಲಿ ಈಗ ನೋಡೋಣ, ಯೂನಿಫೈಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ, UUCMS ಅಂತ ಹೇಳಿ. ಸೊ ಇದು ದೇಶದಲ್ಲಿ ಇದೇ ಮೊದಲ ಬಾರಿಗೆ ಜಾರಿಗೆ ಬಂದಿರುವಂಥ ಏಕೀಕೃತ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಆಗಿರುತ್ತೆ. ಸೊ ಇದನ್ನು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯು ರೂಪಿಸಿರುವಂಥ ಒಂದು ಪ್ರಮುಖ ಯೋಜನೆ ಆಗಿರುತ್ತೆ ಅಂತ ಹೇಳಿ. ಸೊ UUCMS ರಾಜ್ಯದ ಎಲ್ಲ ಕಾಲೇಜುಗಳು ಮತ್ತು ಸಾರ್ವಜನಿಕ ವಿಶ್ವವಿದ್ಯಾನಿಲಯಗಳ ಕಾರ್ಯನಿರ್ವಹಣೆ ಮತ್ತು ಆಡಳಿತವನ್ನು ಏಕೀಕರಿಸುತ್ತೆ ಮತ್ತು ಸಂಯೋಜಿಸುತ್ತೆ. ಅವೆಲ್ಲವನ್ನು ಕೂಡ ಒಂದೇ ಸೂರಿನಡಿಯಲ್ಲಿ ತರುತ್ತೆ ಅನ್ನೋಂಥದ್ದನ್ನು ನೋಡ್ಬೋದಾಗಿದೆ. ಏಕರೂಪತೆಯನ್ನು ಖಚಿತಪಡಿಸುವುದು, ಸಾಮಾನ್ಯ ಮತ್ತು ತಾಂತ್ರಿಕ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಏಕೀಕರಿಸುವಂಥದ್ದು, ಉನ್ನತ ಶಿಕ್ಷಣದ ಕುರಿತು ದತ್ತಾಂಶ ಲಭ್ಯತೆಯನ್ನು ತಳಮಟ್ಟದಿಂದ ಕೇಂದ್ರೀಕರಿಸುವಂಥದ್ದು ಇದರ ಒಂದು ಮೂಲ ಉದ್ದೇಶವಾಗಿರುತ್ತೆ. ಈ UUCMS ಅಪ್ಲಿಕೇಶನ್ ರಾಜ್ಯದ ವಿದ್ಯಾರ್ಥಿಗಳು, ಪೋಷಕರು, ಅಧ್ಯಾಪಕರು, ಉದ್ಯೋಗಿಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳ ನಿರ್ವಾಹಕರಿಗೆ ಸಹಾಯವನ್ನು ಮಾಡುತ್ತೆ ಅನ್ನೋಂಥದ್ದನ್ನು ನೋಡ್ಬೋದು. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಯೂನಿಫೈಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನಿದೆ, ಸೊ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ UUCMS ಅನ್ನುವಂಥ ಒಂದು ID ನಂಬರನ್ನು ಕೊಟ್ಟಿರ್ತಾರೆ. ಅದೇ ರೀತಿ ಕಾಲೇಜುಗಳಿಗೂ ಕೂಡ ಕೊಟ್ಟಿರ್ತಾರೆ. ಸೊ ನಾವೇನು ಮಾಡ್ಬೋದು ಅಂದರೆ, ಈ UUCMS ಅನ್ನುವಂಥ ಒಂದು ಅಪ್ಲಿಕೇಶನ್ ಇದೆಯಲ್ಲ, ಸೊ ಅಲ್ಲಿಗೆ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ID ನಂಬರ್ನ ಮುಖಾಂತರ ನಾವು ಪ್ರವೇಶವನ್ನು ಪಡ್ಕೊಳ್ಬೋದಾಗಿರುತ್ತೆ. ಸೊ ಪಡೆದ ನಂತರದಲ್ಲಿ ನಮ್ಮ ಕಾಲೇಜಿಂದ ನಮಗೆ ಸಿಗಬೇಕಾಗಿರುವಂತಹ ಒಂದು ಸರ್ಟಿಫಿಕೇಟ್ಗಳಾಗಿರ್ಬೋದು, ಅಥವಾ ಅಂಕಪಟ್ಟಿಗಳಾಗಿರಬಹುದು, ಅಥವಾ ಇನ್ಯಾವುದೇ ರೀತಿಯಾದಂತಹ ದಾಖಲೆಗಳನ್ನು ನಮ್ಮ ಕಾಲೇಜಿಂದ ಪಡ್ಕೊಳ್ಳಿಕ್ಕೆ ನಮಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದನ್ನು ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ಮೆಂಟ್ ಸಿಸ್ಟಮ್ ಅನ್ನುವಂಥದ್ದು ನಮ್ಮ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ರೂಪಿಸಿರುವಂತಹ ಒಂದು ಪ್ರಮುಖ ಯೋಜನೆ ಆಗಿರುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸಬಹುದು. ಸೊ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನ್ಯಾಕ್ ಎನ್ನುವುದು ಗುರುತಿಸುವ ಸಂಸ್ಥೆ, ಮಾನ್ಯತೆ ನೀಡುವ ಸಂಸ್ಥೆ, ಅಂಗಸಂಸ್ಥೆ ಮತ್ತು ಲೆಕ್ಕ ಪರಿಶೋಧನಾ ಸಂಸ್ಥೆ ಅಂತ ಹೇಳಿ. ಸೊ ನಮಗೆ ಗೊತ್ತು ನ್ಯಾಕ್ ಬಗ್ಗೆ, ಇದೊಂದು ಮಾನ್ಯತೆ ನೀಡುವಂತಹ ಸಂಸ್ಥೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನ್ಯಾಕ್ನ ಬಗ್ಗೆ ಇಂದಿನ ತರಗತಿಯಲ್ಲಿ ಕೂಡ ಹೇಳಿದ್ದೀನಿ, ಈ ತರಗತಿಯಲ್ಲೂ ಕೂಡ ಕೊಟ್ಟಿದ್ದೀನಿ, ಒಮ್ಮೆ ನೋಡೋಣ. ನ್ಯಾಕ್ ಅಂತ ಹೇಳಿದ್ರೆ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತೆ ಮಂಡಳಿಯಾಗಿರುತ್ತೆ. ಕಾಲೇಜುಗಳಾಗಿರ್ಬೋದು, ವಿಶ್ವವಿದ್ಯಾನಿಲಯಗಳು ಅಥವಾ ಇತರ ಮಾನ್ಯತೆ ಪಡೆದಂತಹ ಸಂಸ್ಥೆಗಳಂತಹ ಉನ್ನತ ಶಿಕ್ಷಣ ಸಂಸ್ಥೆಗಳ ಮೌಲ್ಯಮಾಪನ ಮತ್ತು ಮಾನ್ಯತೆಯನ್ನು ನಡೆಸುತ್ತೆ ಅನ್ನುವಂಥದ್ದನ್ನು ನೋಡ್ಬೋದು. ಇದು ಸಂಸ್ಥೆಯ ಗುಣಮಟ್ಟದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ಅಂತ ಹೇಳಿ ನೋಡ್ಬೋದು. ಶೈಕ್ಷಣಿಕ ಪ್ರಕ್ರಿಯೆಗಳಾಗಿರ್ಬೋದು, ಫಲಿತಾಂಶಗಳು, ಪಠ್ಯಕ್ರಮದ ವ್ಯಾಪ್ತಿ, ಬೋಧನಾ ಕಲಿಕಾ ಪ್ರಕ್ರಿಯೆಗಳು, ಅಧ್ಯಾಪಕರು, ಸಂಶೋಧನೆ, ಮೂಲಸೌಕರ್ಯ, ಕಲಿಕಾ ಸಂಪನ್ಮೂಲಗಳು, ಸಂಘಟನೆ, ಆಡಳಿತ, ಆರ್ಥಿಕ ಯೋಗಕ್ಷೇಮ ಮತ್ತು ವಿದ್ಯಾರ್ಥಿ ಸೇವೆಗಳಿಗೆ ಸಂಬಂಧಿಸಿದ ಕಾರ್ಯಕ್ಷಮತೆಯನ್ನು ವಿಷಯದಲ್ಲಿ ಗುಣಮಟ್ಟದ ಮಾನದಂಡಗಳಿಗೆ ಅನುಗುಣವಾಗಿ ಸಂಸ್ಥೆಗಳನ್ನು ನ್ಯಾಕ್ ಮೌಲ್ಯಮಾಪನವನ್ನು ಮಾಡುತ್ತೆ, ಜೊತೆಗೆ ರ್ಯಾಂಕನ್ನು ಕೂಡ ಕೊಡುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲೊಂದು ಪ್ರಶ್ನೆ ಇದೆ. ಈ ಕೆಳಗಿನವುಗಳಲ್ಲಿ ಪರಿಣಾಮಕಾರಿ ಬೋಧನೆಗೆ ಮುಖ್ಯವಾದ ಶಿಷ್ಯ ಕಲಿಕೆಯ 3 ಮುಖ್ಯ ಅಂಶಗಳ ಸಂಯೋಜನೆಯನ್ನು ಗುರುತಿಸಿ ಮತ್ತು ಸರಿಯಾದ ಕೋಡನ್ನು ಆಯ್ಕೆ ಮಾಡಿ ಅಂತ ಹೇಳಿ. ಕಲಿಕೆಯ ಅನುಭವಗಳಿಗೆ ಹಾಜರಾಗುತ್ತಿರುವಂತಹ ವಿದ್ಯಾರ್ಥಿ, ಸೂಕ್ತವಾದ ಕಲಿಕೆಯ ಅನುಭವಗಳು, ಶಿಷ್ಯನನ್ನು ನಿಯಂತ್ರಿಸುವ ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳು ಕಲಿಕೆಯ ಅನುಭವವನ್ನು ಸ್ವೀಕರಿಸುತ್ತಾರೆ ಅಂತ ಹೇಳಿ. ಸೊ ನಮಗೆ ಪ್ರಶ್ನೆ ನೋಡುವಾಗಲೇ ಗೊತ್ತಾಗ್ತಾ ಇದೆ, ಒಂದು ಶಿಷ್ಯ ಕಲಿಕೆಯ 3 ಅಂಶಗಳ ಬಗ್ಗೆ ಇಲ್ಲಿ ಕೇಳಿದ್ದಾರೆ.
ಸೊ ಕಲಿಕೆಯ ಅನುಭವಗಳಿಗೆ ಹಾಜರಾಗುತ್ತಿರುವಂತಹ ವಿದ್ಯಾರ್ಥಿ. ಎಸ್, ಹೌದು, ಇದು ಒಂದು ಗುಡ್ ಲರ್ನಿಂಗ್ ವಿದ್ಯಾರ್ಥಿಯ ಒಂದು ಗುಣ ಆಗಿರುತ್ತೆ. ನಂತರ ಸೂಕ್ತವಾದ ಕಲಿಕೆಯ ಅನುಭವಗಳು. ಎಸ್, ಇದು ಕೂಡ ಸತ್ಯ. ನಂತರದಲ್ಲಿ ಶಿಷ್ಯನನ್ನು ನಿಯಂತ್ರಿಸುತ್ತಿರುವಂತಹ ಶಿಕ್ಷಕ. ಸೊ ಇದು ಐ ಥಿಂಕ್ ರಾಂಗ್ ಅಂತ ಅನಿಸುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳು ಕಲಿಕೆ ಅನುಭವವನ್ನು ಸ್ವೀಕರಿಸ್ತಾರೆ ಅಂತ ಹೇಳಿ. ಸೊ ಆನ್ಸರ್ ಏನಾಗಿರುತ್ತೆ ಅಂದರೆ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳಿ ಆಗಿರುತ್ತೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಓಕೆ, ಭಾರತದಲ್ಲಿ ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ನೇರವಾಗಿ ಕಾರಣವಾಗಿರುವ ಸಂಸ್ಥೆಯನ್ನು ಗುರುತಿಸಿ ಅಂತ ಹೇಳಿದೆ. ಸೊ ಆನ್ಸರ್ ಬಂದು TLC ಅಂತ ಹೇಳಿ, ಅಂದರೆ ಟೀಚಿಂಗ್ ಲರ್ನಿಂಗ್ ಸೆಂಟರ್ ಅಂತ ಹೇಳಿ. ಸೊ ಇದು 2009ರಿಂದ ಈ ಒಂದು ಸಂಸ್ಥೆಯನ್ನು ಆರಂಭವನ್ನು ಮಾಡ್ತಾರೆ. ಸೊ ಇದು ಅಧ್ಯಾಪಕರ ಅಭಿವೃದ್ಧಿ ಕಾರ್ಯಕ್ರಮಗಳ ಯಶಸ್ಸು ಹಾಗೂ ಯುವ ಅಧ್ಯಾಪಕರಲ್ಲಿ ಉತ್ಸಾಹ ಮತ್ತು ಅರಿವನ್ನು ಮಾತ್ರವಲ್ಲದೆ ಮಾಹಿತಿಯ ಒಂದು ತೀವ್ರ ಪೀಳಿಗೆಯ ಕಲಿಕಾ ಸಾಮರ್ಥ್ಯಗಳನ್ನು ಕೂಡ ಉಳಿಸಿಕೊಳ್ಳುವಂತಹ ಸವಾಲುಗಳನ್ನು ಪೂರೈಸಲು ಸಮರ್ಪಿತ ಒಂದು ಪ್ರಯತ್ನವನ್ನು ಬೆಳೆಸುವಂತಹ ಅಗತ್ಯವನ್ನು ಮನವರಿಕೆ ಮಾಡುವಂತೆ ಈ ಒಂದು ಟೀಚರ್ಸ್ ಲರ್ನಿಂಗ್ ಸೆಂಟರ್ ಅನ್ನುವಂಥದ್ದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಿ ನೋಡ್ಬೋದಾಗಿರುತ್ತೆ. ಸೊ ಇದು ಯಾವೆಲ್ಲ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತರುತ್ತೆ ಅಂತ ಹೇಳಿದ್ರೆ, ಇದು ಅಧ್ಯಾಪಕರ ಅಭಿವೃದ್ಧಿ ಕಾರ್ಯಕ್ರಮ ಆಗಿರುತ್ತೆ. ನಂತರ ಬೋಧನಾ ಸಹಾಯಕರಿಗೆ ಓರಿಯೆಂಟೇಷನ್ ಅಥವಾ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆಯನ್ನು ಮಾಡ್ತಾರೆ. ಹೊಸ ಅಧ್ಯಾಪಕರಿಗೆ ಮಾರ್ಗದರ್ಶನ ಕಾರ್ಯಕ್ರಮಗಳನ್ನು ಕೊಡ್ತಾರೆ ಮತ್ತು ಸಂಸ್ಥೆ ಶೈಕ್ಷಣಿಕ ಪ್ರಕ್ರಿಯೆಗಳಲ್ಲಿ ವಿಲೀನಗೊಳ್ಳಲು ಉತ್ತಮವಾಗಿ ಸಜ್ಜಾಗ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹೊಸ ಅಧ್ಯಾಪಕರಿಗೆ ಮಾರ್ಗದರ್ಶನ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ನಡೆಸಲಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಹೊಸ ಅಧ್ಯಾಪಕರಿಗೆ ಶಿಕ್ಷಣದ ಒಂದು ಶಿಕ್ಷಕ ವೃತ್ತಿಯ ಕುರಿತಾಗಿ ಬಹಳಷ್ಟು ಮಾಹಿತಿ ಸಿಗುತ್ತೆ, ಅನುಭವ ಸಿಗುತ್ತೆ. ನಂತರದಲ್ಲಿ ಅವರ ಒಂದು ಸಂಸ್ಥೆಗಳಲ್ಲಿ ಏನು ಮಾಡ್ಬೋದು ಅಂದರೆ ಈ ಎಲ್ಲ ರೀತಿಯಾದಂತಹ ಒಂದು ಟೆಕ್ನಿಕನ್ನು ಅವರು ಅವರ ಒಂದು ಟೀಚಿಂಗಲ್ಲಿ ಬಳಸಬಹುದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಶಿಕ್ಷಕರಿಗೆ ತರಬೇತಿಯನ್ನು ಕೊಡುವಂತಹ ಅಥವಾ ವೃತ್ತಿಪರ ಬೆಳವಣಿಗೆಗೆ ನೆರವಾಗುವಂಥ ಒಂದು ಸಂಸ್ಥೆ ಯಾವುದು ಅಂತ ಅಂದರೆ ಟೀಚರ್ಸ್ ಲರ್ನಿಂಗ್ ಸೆಂಟರ್ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಮುಂದಿನ ಒಂದು ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸ್ವಯಂ ಪ್ರಭಾದ ಲಕ್ಷಣವಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಸ್ವಯಂ ಬೇರೆ, ಸ್ವಯಂ ಪ್ರಭಾ ಬೇರೆ. ಸ್ವಯಂ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ 9ನೇ ತರಗತಿಯಿಂದ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಒಂದು ಆನ್ಲೈನ್ ಕೋರ್ಸ್ಗಳನ್ನು ಈ ಒಂದು ಸ್ವಯಂ ಮುಖಾಂತರವಾಗಿ ಕೊಡಲಾಗುತ್ತೆ. ಸೊ ನೀವು ಆ ಒಂದು ಕೋರ್ಸ್ಗಳನ್ನು ಲಾಗಿನ್ ಆಗೋದ್ರ ಮೂಲಕ ಅಥವಾ ರಿಜಿಸ್ಟರ್ ಆಗೋದ್ರ ಮೂಲಕ ಆ ಕೋರ್ಸಿಗೆ ಜಾಯಿನ್ ಆಗ್ಬೋದು ಮತ್ತು ಒಂದು ಅದ್ಭುತವಾದಂಥ ಶಿಕ್ಷಣವನ್ನು ಪಡೀಲಿಕ್ಕೆ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಸ್ವಯಂ ಪ್ರಭಾ ಅನ್ನುವಂಥದ್ದು DTH ಚಾನಲ್ಗಳ ಗುಂಪಾಗಿರುತ್ತೆ. ಸೊ ಒಟ್ಟಾರೆ 40 DTH ಚಾನಲ್ಗಳನ್ನು ನಾವು ನೋಡ್ಬೋದು. ನಂತರ ಗುಣಮಟ್ಟದ ಕಲಿಕೆಯ ಸಂಪನ್ಮೂಲಗಳನ್ನು ಕೂಡ ಕೊಡುತ್ತೆ. ಹಾಗೆ 24x7 ನೀವು ಯಾವಾಗ ಬೇಕಾದರೂ ಕೂಡ ಆ ಒಂದು DTH ಚಾನಲ್ಗೆ ಹೋಗೋದ್ರ ಮೂಲಕ ನೀವೇನು ಮಾಡ್ಬೋದು ಅಂದರೆ ತರಗತಿಗಳನ್ನು ನೋಡ್ಬೋದಾಗಿರುತ್ತೆ. ಆದರೆ ಸ್ವಯಂ ಪ್ರಭಾ ಅನ್ನುವಂಥದ್ದು ಏನು MOOC ಅಂದರೆ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಅನ್ನುವಂಥದ್ದು ಬರುವಂಥದ್ದು ಸ್ವಯಂ ಪ್ರಭಾಗೆ ಅಲ್ಲ. ಸೊ ಈ ಒಂದು ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ನ ಒಂದು ವೇದಿಕೆಯ ಮುಖಾಂತರವೇ ಸ್ವಯಂ ಮೂಲಕ ಹಲವಾರು ಕೋರ್ಸ್ಗಳನ್ನು ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಇದು ಆನ್ಸರ್ ತಪ್ಪಾಗಿರುತ್ತೆ. ಓಕೆ, ಶಿಕ್ಷಕರು ಸ್ವಯಂ ಮೌಲ್ಯಮಾಪನವನ್ನು ನಡೆಸುತ್ತಾರೆ. ಅದರಲ್ಲಿ ಅವನು ಅಥವಾ ಅವಳು ಶಿಕ್ಷಣಶಾಸ್ತ್ರವನ್ನು ಪರಿಶೀಲಿಸ್ತಾರೆ. ತರಗತಿಯಲ್ಲಿ ಬಳಸುವ ತಂತ್ರಗಳಿಗೆ ಕಾರಣ ಮತ್ತು ಶಕ್ತಿಯನ್ನು ವ್ಯಕ್ತಪಡಿಸ್ತಾರೆ ಎಂದು ಭಾವಿಸಿ ಇಲ್ಲಿ ಉಲ್ಲೇಖಿಸಲಾದಂಥ ವಿಧಾನವನ್ನು ಗುರುತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಮ್ಯಾಕ್ರೋ ಟೀಚಿಂಗ್ ಇದೆ, ಮೈಕ್ರೋ ಟೀಚಿಂಗ್ ಇದೆ, ಬೋಧನೆಯಲ್ಲಿ ಇಂಟರ್ನ್ಶಿಪ್ ಇದೆ ಮತ್ತು ಪ್ರತಿಫಲನ ಬೋಧನೆ ಅಂತ ಇದೆ. ಸೊ ಈ ರೀತಿ ಶಿಕ್ಷಕರು ಸ್ವಯಂ ಮೌಲ್ಯಮಾಪನವನ್ನು ನಡೆಸುವಂಥದ್ದು ಅಥವಾ ಶಾಸ್ತ್ರವನ್ನು ಪರಿಶೀಲನೆ ಮಾಡುವಂಥದ್ದು ಮತ್ತು ಕೆಲವೊಂದಿಷ್ಟು ಟೆಕ್ನಿಕನ್ನು ಯೂಸ್ ಮಾಡುವಂಥದ್ದು ತರಗತಿಯಲ್ಲಿ. ಸೊ ಇದನ್ನು ನಾವು ಪ್ರತಿಫಲನ ಬೋಧನೆ ಅಂತ ಹೇಳಿ ಕರಿತೀವಿ. ಸೊ ಇದೊಂದು ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಓಕೆ, ಟೀಚಿಂಗ್ ಲರ್ನಿಂಗ್ ಸೆಂಟರನ್ನು ಈಗ ಆಲ್ರೆಡಿ ಕಲ್ತಿದ್ದೀವಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಸೆಮಿಸ್ಟರ್ ವ್ಯವಸ್ಥೆಯ ಪ್ರಮುಖ ಉದ್ದೇಶ ಏನು ಅಂತ ಹೇಳಿ ಕೊಟ್ಟಿದ್ದಾರೆ. ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸೆಮಿಸ್ಟರ್ ಸಿಸ್ಟಮ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಪ್ರತಿ ಪ್ರೋಗ್ರಾಮ್ನಲ್ಲಿ ನೀಡಲಾಗುವ ಕೋರ್ಸ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು
ಹಾಗೆ ಕೋರ್ಸ್ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಮ್ಯತೆಯನ್ನು ಒದಗಿಸಲು, ವಿವಿಧ ವಿಶ್ವವಿದ್ಯಾನಿಲಯಗಳಾದ್ಯಂತ ಎಲ್ಲ ಕೋರ್ಸ್ಗಳನ್ನು ಪ್ರಮಾಣೀಕರಿಸಲು ಹಾಗೂ ಪರೀಕ್ಷೆಗಳು ಮತ್ತು ಮೌಲ್ಯಮಾಪನವನ್ನು ತೆಗೆದುಹಾಕಲು ಅಂತ ಹೇಳಿ. ಸೊ ನಾವೆಲ್ಲರೂ ಕೂಡ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮನ್ನು ಪ್ರೆಸೆಂಟ್ ಒಂದು ಶಿಕ್ಷಣ ನೀತಿಯಲ್ಲಿ ಅಳವಡಿಕೆ ಮಾಡ್ಕೊಂಡಿರೋವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಒಂದು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಏನಿದೆ, ಸೊ ಇದು ಕೋರ್ಸ್ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಮ್ಯತೆಯನ್ನು ಒದಗಿಸಲಿಕ್ಕೆ ತಂದಿರುವಂತಹ ಒಂದು ಶಿಕ್ಷಣದ ಒಂದು ಕಾರ್ಯಕ್ರಮ ಅಂತ ಹೇಳಿ ನಾವು ಕರಿಬಹುದಾಗಿರುತ್ತೆ. ಸೊ ಈ ಒಂದು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ CBCS ಅಂತ ಹೇಳಿ. ಸೊ ಇದೊಂದು ಭಾರತೀಯ ವಿಶ್ವವಿದ್ಯಾಲಯ ಅನುದಾನ ಆಯೋಗ ಅಂದರೆ UGC ಇದು ಪ್ರಸ್ತಾಪಿಸಿದಂತಹ ಒಂದು ಪರಿಕಲ್ಪನೆಯಾಗಿರುತ್ತೆ. ಇದು ವಿದ್ಯಾರ್ಥಿಗಳಿಗೆ ಸಾಂಪ್ರದಾಯಿಕ ಅಂಕಗಳು ಮತ್ತು ಶೇಕಡಾವಾರು ಶ್ರೇಣಿ ವ್ಯವಸ್ಥೆಯಿಂದ ಪ್ರಮಾಣಿತ ಕ್ರೆಡಿಟ್ ಆಧಾರಿತ ಮೌಲ್ಯಮಾಪನ ವಿಧಾನಕ್ಕೆ ಚಲಿಸುವಂತಹ ಮೂಲಕ ಪರಿಣಾಮಕಾರಿ ಕಲಿಕಾ ವೇದಿಕೆಯನ್ನು ನೀಡುತ್ತೆ. ಸೊ ಇಲ್ಲಿ ಉನ್ನತ ಶಿಕ್ಷಣದಲ್ಲಿ ನಾವು ಐಚ್ಛಿಕ, ಕೋರ್ ಮತ್ತು ಆಯ್ದ ಅಡಿಪಾಯ ವಿಷಯಗಳ ಪಟ್ಟಿಯಿಂದ ತಮ್ಮದೇ ಆದಂತಹ ಆಯ್ಕೆಯ ಕೋರ್ಸನ್ನು ಆಯ್ಕೆ ಮಾಡಲು ಅನುವು ಮಾಡಿಕೊಡುತ್ತೆ ಮತ್ತು ಪ್ರೋತ್ಸಾಹಿಸುತ್ತೆ ಅನ್ನೋದನ್ನು ನೋಡ್ಬೋದಾಗಿದೆ. ಸೊ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂದರೆ ನಾವು ಒಂದು ಸಬ್ಜೆಕ್ಟನ್ನು ತೊಗೊಂಡಿರ್ತೀವಿ, ಆ ಸಬ್ಜೆಕ್ಟಲ್ಲಿ ನಮಗೆ ಕೋರ್ ಸಬ್ಜೆಕ್ಟ್ ಅಂತ ಹೇಳಿ ಅವರೇ ಕೊಟ್ಟಿರ್ತಾರೆ. ಅಂದರೆ ಇಂತಿಷ್ಟು ವಿಷಯಗಳನ್ನು ನೀವು ಕಡ್ಡಾಯವಾಗಿ ಓದಬೇಕು ಅಂತ. 6 ಸಬ್ಜೆಕ್ಟ್ ನಮಗಿತ್ತು ಅಂದರೆ, ಉದಾಹರಣೆಗೆ 6 ಸಬ್ಜೆಕ್ಟ್ ನಮಗಿತ್ತು ಅಂದರೆ ಅದರಲ್ಲಿ 1-2ರಿಂದ 3 ಸಬ್ಜೆಕ್ಟ್ಗಳನ್ನು ಓದಲೇಬೇಕಾಗಿರುತ್ತೆ. ನಂತರದಲ್ಲಿ ಇನ್ನೆರಡು ಸಬ್ಜೆಕ್ಟ್ ಏನಿರುತ್ತಲ್ಲ ಅದನ್ನು ಈ ಮೇನ್ ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ 2 ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಯಾವ್ದು ಬೇಕಾದರೂ ಚಾಯ್ಸನ್ನು ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಅದನ್ನು ಆಯ್ದ ಅಂತ ಹೇಳಿ ತಗೊಳ್ತೀವಿ. ನಂತರ ಒಂದು ಐಚ್ಛಿಕ ಸಬ್ಜೆಕ್ಟ್ ಅಂತ ಬರುತ್ತೆ. ಅಂದರೆ ಉದಾಹರಣೆಗೆ ನಿಮ್ಮ ಒಂದು ಇಂಟ್ರೆಸ್ಟ್ ಯಾವುದ್ರಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಕನ್ನಡ ಸಾಹಿತ್ಯದ ಮೇಲೆ ಇಂಟ್ರೆಸ್ಟ್ ಇತ್ತು ಅಂದರೆ, ಅಥವಾ ಸೈನ್ಸ್ ಮೇಲೆ ಇಂಟ್ರೆಸ್ಟ್ ಇತ್ತು ಅಂದರೆ, ಅಥವಾ ಕಂಪ್ಯೂಟರ್ ಮೇಲೆ ಇಂಟ್ರೆಸ್ಟ್ ಇತ್ತು ಅಂದರೆ, ಈ ರೀತಿಯಾದಂತಹ ಬೇರೆ ವಿಷಯಗಳನ್ನು ಕೂಡ ನಿಮಗೆ ಇಲ್ಲಿ ಓದಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಈ ಒಂದು ಸಿಸ್ಟಮನ್ನು ನಾವು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಮತ್ತು ಈ ಒಂದು CBCS ಏನಿದೆ ಇದರಲ್ಲಿ ಮೊದಲೆಲ್ಲ ನಮ್ಗೆ ಏನು ಮಾಡ್ತಿದ್ರು, 100 ಅಂಕಗಳಿಗೆ ಒಂದು ಪರೀಕ್ಷೆ ಇತ್ತು. ಅದರಲ್ಲಿ 80 ಅಂಕಗಳನ್ನು ಪರೀಕ್ಷೆಯನ್ನು ಮಾಡಿ ನಮಗೆ ಅಂಕಗಳನ್ನು ಕೊಡ್ತಿದ್ರು. ಇನ್ನು 20 ಅಂಕಗಳನ್ನು ಅಸೈನ್ಮೆಂಟನ್ನು ಮಾಡಿ ಕೊಡ್ತಾಯಿದ್ರು. ಒಟ್ಟಿನಲ್ಲಿ 100 ಅಂಕಗಳಿಗೆ ಪರೀಕ್ಷೆಯ ಒಂದು ಅಂಕವನ್ನು ನಿಗದಿಯನ್ನು ಮಾಡಿದರು. ಆದರೆ ಈಗೇನು ಮಾಡ್ತಾರೆ ಅಂತ ಹೇಳಿದ್ರೆ ಕ್ರೆಡಿಟ್ ಸಿಸ್ಟಮನ್ನು ಕೊಡ್ತಾ ಹೋಗ್ತಾರೆ. ಅಂದರೆ 9, 8, 7, 10, ಈ ಕಡೆ 6, 5, 4 ಈ ರೀತಿ, ನಂತರದಲ್ಲಿ A+, ಈ ರೀತಿಯಲ್ಲಿ ಏನು ಮಾಡ್ತಾರೆ ಅಂದರೆ ನಮಗೆ ಕ್ರೆಡಿಟನ್ನು ಕೊಡ್ತಾ ಹೋಗ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಅಂಕಗಳು ಬರೋದಿಲ್ಲ. ಒಟ್ಟಾರೆಯಾಗಿ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಹೇಳಿದ್ರೆ ಒಂದು ಕಡೆ ನಮಗೆ ಒಂದು ವಿಷಯಗಳನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ, ಮತ್ತೊಂದು ಕಡೆ ಅಂಕಗಳ ಬದಲಿಗೆ ನಮಗೆ ಕ್ರೆಡಿಟ್ಗಳನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನೋಡ್ಬೋದಾಗಿದೆ. ಸೊ ಇದಿಷ್ಟು ಕೂಡ CBCSಗೆ ಸಂಬಂಧಪಟ್ಟಂಥದ್ದು. ಸೊ ನಂತರದ ಪ್ರಶ್ನೆ, ಕೆಳಗಿನ ಯಾವ ಹೇಳಿಕೆಯು ಸಕಾರಾತ್ಮಕವಾದ ವಿಧಾನವನ್ನು ಉತ್ತಮವಾಗಿ ವಿವರಿಸುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ನಂತರದಲ್ಲಿ ನಾವು ಆಪ್ಷನ್ಸನ್ನು ನೋಡೋಣ. ಸಕಾರಾತ್ಮಕವಾದವು ವ್ಯಕ್ತಿನಿಷ್ಠ ಅನುಭವಗಳ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತೆ. ಶಿಕ್ಷಕರ ಕೇಂದ್ರಿತ ವಿಧಾನವನ್ನು ಸಕಾರಾತ್ಮಕವಾದವು ಪ್ರತಿಪಾದಿಸುತ್ತೆ. ಸಕಾರಾತ್ಮಕವಾದವು ಗುಣಾತ್ಮಕ ಸಂಶೋಧನಾ ವಿಧಾನಗಳ ಬಳಕೆಯನ್ನು ಒತ್ತಿ ಹೇಳುತ್ತೆ. ಸಕಾರಾತ್ಮಕವಾದವು ಸಾರ್ವತ್ರಿಕ ಕಾನೂನುಗಳಾಗಿರುತ್ತೆ ಮತ್ತು ವಸ್ತುನಿಷ್ಠ ಸತ್ಯಗಳನ್ನು ಬಹಿರಂಗಪಡಿಸಲು ಪ್ರಯತ್ನವನ್ನು ಮಾಡುತ್ತೆ. ಎಸ್, ಇದು ಆನ್ಸರ್ ಆಗಿರುತ್ತೆ, ಆಪ್ಷನ್ ಡಿ. ಅಂದರೆ ಸಕಾರಾತ್ಮಕವಾದ ಅಂತ ಏನಿದೆಯಲ್ಲ ಇದು ಸಾರ್ವತ್ರಿಕ ಕಾನೂನುಗಳಾಗಿರುತ್ತೆ ಯಾವಾಗಲೂ ಕೂಡ. ನಂತರದಲ್ಲಿ ಇದು ವಸ್ತುನಿಷ್ಠ ಸತ್ಯಗಳನ್ನು ಬಹಿರಂಗಪಡಿಸಲು ಪ್ರಯತ್ನವನ್ನು ಮಾಡುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ರಕ್ತದೊತ್ತಡದ ಮೇಲೆ ಹೊಸ ಔಷಧ ಪರಿಣಾಮಗಳನ್ನು ತನಿಖೆ ಮಾಡುವ ಸಂಶೋಧನಾ ಅಧ್ಯಯನದಲ್ಲಿ ಈ ಕೆಳಗಿನ ಯಾವ ಹಂತಗಳಲ್ಲಿ ಭಾಗವಹಿಸುವವರನ್ನು ನೇಮಿಸಿಕೊಳ್ಳುವುದು ಮತ್ತು ಸಂಬಂಧಿತ ಮಾಹಿತಿಯನ್ನು ಸಂಗ್ರಹಿಸುವುದು ಒಳಗೊಂಡಿರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈಗ ರಕ್ತದೊತ್ತಡದ ಮೇಲೆ ಒಂದು ಸಂಶೋಧನೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅಲ್ಲಿ ನಾವೇನು ಮಾಡಬೇಕಾಗುತ್ತೆ, ಡೇಟಾವನ್ನು ಸಂಗ್ರಹಣೆ ಮಾಡಬೇಕಾಗತ್ತೆ. ನಮ್ಮ ಹತ್ರ ಮಾಹಿತಿ ಇದ್ದರೆ ಮಾತ್ರ ಅದನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಹಾಗಾಗಿ ಡೇಟಾ ಕಲೆಕ್ಷನ್ ಏನಿದೆಯಲ್ಲ, ಸೊ ಇದು ಆನ್ಸರ್ ಆಗಿರುತ್ತೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸಂಶೋಧನಾ ಉದ್ದೇಶಗಳು
ವಿಧಾನ ಮತ್ತು ಅಧ್ಯಯನದ ವ್ಯಾಪ್ತಿಯನ್ನು ವಿವರಿಸಲು ಪ್ರಬಂಧದ ಯಾವ ವಿಭಾಗವು ವಿಶಿಷ್ಟವಾಗಿ ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ ಅಂದರೆ ಸಂಶೋಧನಾ ಉದ್ದೇಶಗಳನ್ನು ತಿಳಿಸುವಂಥದ್ದು, ಕೇವಲ ಆ ಒಂದು ಏನಂತ ಹೇಳ್ತಾರೆ ಆ ಒಂದು ಭಾಗವನ್ನು ನೋಡಿದ್ರೆ ನಮಗೆ ಸಂಶೋಧನೆಯ ಉದ್ದೇಶ ನಮಗೆ ಗೊತ್ತಾಗ್ಬಿಡತ್ತೆ ಅಂತ ಹೇಳಿ. ಸೊ ಅದರಲ್ಲಿ ಯಾವ ವಿಭಾಗ ಅಂತ ಕೇಳಿದ್ದಾರೆ. ಉದಾಹರಣೆಗೆ ಇಂಟ್ರೊಡಕ್ಷನೋ ಅಥವಾ ಲಿಟ್ರೇಚರ್ ರಿವ್ಯೂನೋ ಅಥವಾ ಅಬ್ಸ್ಟ್ರಾಕ್ಟ್ ಅಥವಾ ಅಮೂರ್ತವೋ ಅಥವಾ ಅನಾಲಿಸಿಸ್ ಅಂತ ಹೇಳಿ. ಸೊ ಅನಾಲಿಸಿಸ್ ನೋಡಿದ್ರೆ ನಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಲಿಟ್ರೇಚರ್ ರಿವ್ಯೂ ಏನಕ್ಕೆ ಅಂದರೆ ನಾವು ಯಾವ ಸಬ್ಜೆಕ್ಟನ್ನು ತಗೊಳ್ತಾ ಇದ್ದೀವಿ ಅದಕ್ಕೆ ಸಪೋರ್ಟ್ ಆಗಿರುವಂತಹ ವಿಷಯಗಳನ್ನು ನಾವು ಅಧ್ಯಯನ ಮಾಡಿ ನಾವು ಹೇಗೆ ಸಂಶೋಧನೆ ಮಾಡ್ಬೋದು ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಸಹಾಯವಾಗುತ್ತೆ. ಇನ್ನು ಇಂಟ್ರೊಡಕ್ಷನ್ ಅಂತ ಹೇಳಿ ಬಂದಾಗ ಆ ಒಂದು ಸಂಶೋಧನೆಯ ಕೇವಲ ಇಂಟ್ರೊಡಕ್ಷನ್ ಅಂದರೆ ಪರಿಚಯವನ್ನು ಮಾತ್ರ ಮಾಡಿಕೊಡ್ತೀವಿ, ಉದ್ದೇಶಗಳನ್ನು ಹೇಳೋದಿಲ್ಲ. ಸೊ ಹಾಗಾಗಿ ಆನ್ಸರ್ ಏನಾಗಿರುತ್ತೆ ಅಂದರೆ ಅಬ್ಸ್ಟ್ರಾಕ್ಟ್ ಅಂತ ಹೇಳ್ಬೋದು. ಸೊ ಈ ಅಬ್ಸ್ಟ್ರಾಕ್ಟ್ ಅಂದರೆ ಏನು ಅಂತ ಹೇಳಿದ್ರೆ ಇದೊಂದು ಶಾರ್ಟ್ ಸಮ್ಮರಿ ರೀತಿಯಲ್ಲಿ ಇರುತ್ತೆ. ಸೊ ನಮ್ಮ ಒಂದು ಏನಂತ ಹೇಳ್ತಾರೆ, ಒಂದು 10 ಪುಟ ನಮ್ಮ ಸಂಶೋಧನೆ ಇತ್ತು ಅಂತ ಹೇಳಿದ್ರೆ ಕೇವಲ ಒಂದು 150ರಿಂದ 250 ವರ್ಡ್ಸ್ಗಳ ಒಳಗಡೆ ನಾವು ಅದು ಸಂಪೂರ್ಣ ಸಂಶೋಧನೆಯ ಕುರಿತು ಒಂದು ಶಾರ್ಟ್ ಸಮ್ಮರಿಯನ್ನು ಕೊಡುವಂಥದ್ದು. ಸೊ ನಮ್ಮ ಸಂಶೋಧನೆಯನ್ನು ಓದೋಕ್ಕಿಂತ ಮುಂಚೆ ಕೇವಲ ಅದೊಂದು ಶಾರ್ಟ್ ಏನು ಸಮ್ಮರಿ ಇರುತ್ತೆ ಅದನ್ನು ಓದ್ಕೊಂಡ್ರೆ ಓಕೆ ನಾವು ಯಾವ ವಿಚಾರದ ಮೇಲೆ ಸಂಶೋಧನೆಯನ್ನು ಮಾಡಿದ್ದೀವಿ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಅಂತಹ ಒಂದು ವಿಭಾಗವನ್ನು ನಾವು ಅಬ್ಸ್ಟ್ರಾಕ್ಟ್ ಅಂತ ಹೇಳಿ ಕರಿತೀವಿ ಅಥವಾ ಅಮೂರ್ತ ಅಂತ ಹೇಳಿ ಕರಿತೀವಿ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸಂಶೋಧನಾ ಪ್ರಬಂಧದಲ್ಲಿ ಉಲ್ಲೇಖಗಳು ಮತ್ತು ಇದನ್ನು ರೆಫರೆನ್ಸ್ ಅಂತ ಹೇಳಿ ತಗೊತೀವಿ. ಸೊ ಇವುಗಳನ್ನು ಸೇರಿಸುವಂತಹ ಮುಖ್ಯ ಉದ್ದೇಶ ಅಂತ ಏನು ಅಂತ ಕೇಳಿದ್ದಾರೆ. ಸೊ ನಾವು ಯಾಕೆ ಸಂಶೋಧನದ ಪ್ರಬಂಧದಲ್ಲಿ ರೆಫರೆನ್ಸ್ಗಳನ್ನು ನಾವು ಟ್ಯಾಗ್ ಮಾಡಬೇಕು ಅಥವಾ ರೆಫರೆನ್ಸ್ಗಳನ್ನು ಹಾಕಬೇಕು, ಸೊ ಇಂತಹ ವಿಷಯವನ್ನು ನಾವು ಇಂತಹ ಪುಸ್ತಕದಿಂದ ತಗೊಂಡಿದ್ದೀವಿ ಅಥವಾ ಈ ಒಂದು ವಿಚಾರವನ್ನು ನಾವು ಈ ಒಂದು ಲೇಖಕರ ಪುಸ್ತಕದಿಂದ ತಗೊಂಡಿದ್ದೀವಿ ಅಂತ ಹೇಳಿ ನಾವು ರೆಫರೆನ್ಸ್ಗಳನ್ನು ಯಾಕೆ ಉಲ್ಲೇಖ ಮಾಡಬೇಕು ಅಂತ ಹೇಳಿದ್ರೆ ಇತರ ಸಂಶೋಧಕರ ಕೆಲಸ ಮತ್ತು ಆಲೋಚನೆಗಳಿಗೂ ಕೂಡ ನಾವೇನು ಮಾಡಬೇಕು, ಮನ್ನಣೆಯನ್ನು ಕೊಡಬೇಕಾಗತ್ತೆ. ಇವಾಗ ನಾನು ಯಾವುದೋ ಒಂದು ವಿಚಾರದ ಬಗ್ಗೆ ಒಂದು ಸಂಶೋಧನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಸಂಶೋಧನೆಯ ರಿಲೇಟೆಡ್ ಆಗಿ ಒಂದು ಅದ್ಭುತವಾದಂಥ ವಿಷಯವನ್ನು ಒಬ್ಬರು ಲೇಖಕರು ಅವರ ಪುಸ್ತಕದಲ್ಲಿ ಹೇಳಿದ್ದಾರೆ ಅಂತ ಹೇಳಿದಾಗ ನಾನು ಆ ಒಂದು ವಿಷಯವನ್ನು ತೆಗೆದುಕೊಂಡು ಬಂದು ನನ್ನ ಸಂಶೋಧನೆಯಲ್ಲಿ ಅಳವಡಿಕೆ ಮಾಡಿಕೊಂಡು ಅವರನ್ನು ಉಲ್ಲೇಖ ಮಾಡೋದ್ರಿಂದ ಅವರಿಗೂ ಕೂಡ ಮನ್ನಣೆಯನ್ನು ಕೊಟ್ಟಂಗಾಗುತ್ತೆ ಮತ್ತು ಅವರ ಪುಸ್ತಕವನ್ನು ಓದುವಂಥ ಜನರು ಕೂಡ ಜಾಸ್ತಿ ಆಗ್ತಾರೆ ಅಥವಾ ಅವರ ಒಂದು ಸಂಶೋಧನೆಯನ್ನು ಕೂಡ ಓದುವಂಥವರು ಜಾಸ್ತಿ ಆಗ್ತಾರೆ. ಸೊ ಹಾಗಾಗಿ ಇತರ ಸಂಶೋಧಕರ ಕೆಲಸ ಮತ್ತು ಆಲೋಚನೆಗಳಿಗೆ ಮನ್ನಣೆಯನ್ನು ಕೊಡಲಿಕ್ಕೆ ನಾವು ಉಲ್ಲೇಖಗಳನ್ನು ಮಾಡಬೇಕಾಗಿರುತ್ತೆ. ನಂತರದ ಪ್ರಶ್ನೆ, ಸಂಶೋಧನೆಯಲ್ಲಿ ಮಾಹಿತಿ ವಿಶ್ಲೇಷಣೆಯನ್ನು ICT ಹೇಗೆ ವರ್ಧಿಸುತ್ತೆ ಅಂತ ಕೇಳಿದ್ದಾರೆ. ICT ಅಂದರೆ ನಮ್ಗೆ ಗೊತ್ತು ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ ಹೇಳಿ. ಅದು ಸಂಶೋಧನೆಯಲ್ಲಿ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋಂಥದ್ದನ್ನು ಕೇಳಿದ್ದಾರೆ. ಸೊ ನಮಗೆ ಆನ್ಸರ್ ಬಂದು ಸ್ವಯಂಚಾಲಿತ ವಿಶ್ಲೇಷಣೆಗಾಗಿ ಸುಧಾರಿತ ಸಂಖ್ಯಾಶಾಸ್ತ್ರೀಯ ಸಾಫ್ಟ್ವೇರ್ಗೆ ಪ್ರವೇಶವನ್ನು ಒದಗಿಸುವ ಮೂಲಕ ICT ಅನ್ನುವಂಥದ್ದೇನಿದೆ ಇದು ಬಹಳಷ್ಟು ಒಂದು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ಬೋದು. ಸೊ ಇದು ಪ್ರೊವೈಡ್ ಟು ಆಕ್ಸೆಸ್ ದ ಅಡ್ವಾನ್ಸ್ ಸ್ಟ್ಯಾಟಿಸ್ಟಿಕಲ್ ಸಾಫ್ಟ್ವೇರ್ ಆ್ಯಂಡ್ ಆಟೋಮೇಟೆಡ್ ಅನಾಲಿಸಿಸ್ ಅಂತ ಹೇಳಿ. ಸೊ ನಾವು ಯಾವುದೇ ರೀತಿಯಾದಂತಹ ಒಂದು ಸಂಶೋಧನೆಯನ್ನು ಕೈಗೊಳ್ಳಬೇಕು ಅಂದರೆ ನಾವು ಟೆಕ್ನಾಲಜಿಯನ್ನು ಬಳಸಬೇಕಾಗತ್ತೆ ಪ್ರತಿಯೊಂದು ಹಂತದಲ್ಲಿ. ಅದು ಡೇಟಾ ಸಂಗ್ರಹಣೆ ಆಗಿರ್ಬೋದು ಅಥವಾ ಡೇಟಾ ಅನಾಲಿಸಿಸ್ ಆಗಿರ್ಬೋದು. ಸೊ ಪ್ರತಿಯೊಂದಕ್ಕೂ ಕೂಡ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಏನಿರುತ್ತೆ ಅದನ್ನು ನಾವು ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಒಂದು ಅಡ್ವಾನ್ಸ್ ಲೆವೆಲಲ್ಲಿ ನಮ್ಮ ಒಂದು ಅಂಕಿಅಂಶಗಳಾಗಿರ್ಬೋದು ಅಥವಾ ನಮ್ಮ ಅನಾಲಿಸಿಸ್ ಆಗಿರ್ಬೋದು ಎಲ್ಲವೂ ಕೂಡ ತಂತ್ರಜ್ಞಾನದ ಮೂಲಕ ಬಹಳಷ್ಟು ಒಂದು ಸ್ಟ್ರಾಂಗೆಸ್ಟ್ ಒಂದು ಡಾಕ್ಯುಮೆಂಟ್ ಆಗಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಪ್ಯಾರಾಗ್ರಾಫ್ ಬಂದು 21ರಿಂದ 25ರವರೆಗೂ ನೀವು ಆನ್ಸರನ್ನು ಮಾಡಬೇಕಾಗಿರುತ್ತೆ ಪ್ರಶ್ನೆಗಳಿಗೆ. ಓಕೆ, ಇಲ್ಲಿ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. ಸೊ ಕಮ್ಯುನಿಕೇಷನ್ ಅಂತ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿಯಲ್ಲಿ 5ರಿಂದ 6 ಪ್ರಶ್ನೆಗಳು ಇದೇ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರೋದ್ರಿಂದ ಅದನ್ನು ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಇಲ್ಲಿವರೆಗೂ ತರಗತಿಯನ್ನು ಕೇಳಿದಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.